ನಾವು ನೀವು ಮಾತಾಡಿ ಮಾಧ್ಯಮದವ್ರಿ ಈಗ ಕೂಗಾಡ್ರಿ ಹೆಂಗೆ ಹೇಳಕತ್ತಿದೆ ಅಲ್ಲ ನೀವು ನೋಡಿ ಇಲ್ಲಿ ನೋಡಿ ಕ್ಷಮೆ ಜಾಸ್ತಿ ಮಾತಾಡಿದ್ರು ಕಷ್ಟ ಕಡಿಮೆ ಮಾತಾಡಿದ್ರು ಕಷ್ಟ ಅಲ್ಲ ಅಲ್ಲಿ ತಳ್ಳಾಡ್ತಿರಲ್ಲ ಈಗ ನಿನ್ನೆ ಅಕ್ವಿಷನ್ನ ವಿರುದ್ಧವಾಗಿರ್ತಕ್ಕಂಥವ್ರನ್ನ ಕರೆದಿ ಸಭೆ ಮಾಡಿದ್ದು ಮುಖ್ಯಮಂತ್ರಿಗಳು ನಮಗೆ ಅವ್ರನ್ನ ಕರೆದಿ ಮೊದಲು ಸಭೆ ಮಾಡಿ ಅಂತ ಹೇಳಿದ್ರು. ಅವ್ರನ್ನ ಕರೆದಿ ಸಭೆ ಮಾಡಿದ್ಮೇಲೆ ಪರವಾಗಿರ್ತಕ್ಕಂಥವ್ರು ನಮಗೆ ಫೋನ್ ಮುಖಾಂತರ ಮಾತಾಡಿ ಬರೀ ಅವ್ರು ಮಾತ್ರ ನೀವು ಕೇಳ್ತಾ ಇದ್ದೀರಾ, ನಮ್ಮನ್ನು ಕೇಳಬೇಕು, ನಮ್ಮ ಕಷ್ಟನ ಕೇಳಬೇಕು ಅಂತ. ಈಗ ಅವ್ರನ್ನೂ ಕೂಡ ಕರೆದಿದ್ದೀವಿ. ಅವರು ಕೆಲವೊಂದು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ರೈತರಿಗೆ ನೀವು ನೋಟಿಫಿಕೇಶನ್ ಅನ್ನ ಯಾವಾಗ ಮಾಡ್ತೀರಾ? ಸುಮ್ಮನೆ ಇದನ್ನ ನೀವು ಕತೆ ಹೇಳ್ಕೊಂಡು ಒಂದು ವರ್ಷ ಆಯಿತು ಮೊದಲನೇ ನೋಟಿಫಿಕೇಶನ್ ಆಗಿ, ಪ್ರೈಮರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಯಾವಾಗ ಮಾಡ್ತೀರಾ? ಒಂದು ವರ್ಷದಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಬೇರೆ ಕಡೆ ನಾವೆಲ್ಲ ಜಮೀನು ಕೊಂಡ್ಕೊಳ್ಳಿಕ್ಕೆ ನಾವು ದುಡ್ಡು ಹಾಕಿದ್ದೀವಿ, ಅಲ್ಲಿ ಜಾಸ್ತಿ ಆಗ್ತಾ ಇದೆ ರೇಟು, ನೀವು ಮಾತ್ರ ಅಷ್ಟೇ ರೇಟ್ ಕೊಡ್ತಾ ಇದ್ದೀರಾ ಇಲ್ಲಿ ಅಂತ ಗಲಾಟೆ ಆಯಿತು. ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಬೇಕು ಅಂತ. ಆಮೇಲೆ ನೋಟಿಫಿಕೇಶನ್ ಆದ ತಕ್ಷಣ JMC ಮಾಡಬೇಕು ಅಂತ ಕೂಡ ಒತ್ತಡ ಆಗಿದೆ. ನಾವು ಇವತ್ತು ನೋಟಿಫಿಕೇಶನ್ ಮಾಡ್ಬಿಡ್ತೀರಾ, ನಾಳೆ ಮರಗಳೆಲ್ಲ ಬಿದ್ದೋಗೋದು, ಗಾಳಿ ಬಡ್ತಿಗೆ ಬಿದ್ದೋಗೋದು, ಅಥವಾ ನಾವು ಬೆಳೆದಿರ್ತಕ್ಕಂಥ ಬಾಳೆಗಳು ಹೊಂಟೋಗೋದು, ಆಮೇಲೆ ರೇಷ್ಮೆ ಏನಾದ್ರು ಹೆಚ್ಚು ಕಡಿಮೆ ಆಗೋದು, ಇವಾಗೆಲ್ಲ ನಮ್ಗೆ ದುಡ್ಡು ಕೇಳೋಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನೀವು ಆದಷ್ಟು ಬೇಗ JMC ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಒಪ್ಕೊಂಡಿದ್ದೀವಿ. ಆಮೇಲೆ ಯಾರ್ಯಾರು ಜಮೀನು ಮತ್ತೆ ಸೈಟು ಇಲ್ಲದೆ ಇರ್ತಕ್ಕಂಥವ್ರಿಗೆ ಸೈಟ್ ಕೊಡಬೇಕು, ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾತಾಡಿದ್ದೀವಿ. ಅವರು ಕೂಡ ಬೇಡಿಕೆ ಕೊಟ್ಟು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ನಮಗೂ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅವ್ರನ್ನೂ ಒಂದಷ್ಟು ಸರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ಮುಗಿಸ್ಕೊಡಿ. ನೀವು 20 ವರ್ಷದಿಂದ ನಮ್ಮನ್ನ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ, ಬೇಗ ಮುಗಿಸಿ ಅಂತಕ್ಕಂಥ ಒತ್ತಾಯ ಕೂಡ ಮಾಡಿದ್ದಾರೆ. ಆಯಿತು ಅಂತ ಅದಕ್ಕೂ ಕೂಡ ಹೇಳಿದ್ದೀವಿ. ಎಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ನಾವು ಅವ್ರದ್ದು ಇವ್ರದ್ದು ಇಬ್ಬರದು ಕೂಡ ಸರ್ಕಾರದ ಗಮನಕ್ಕೆ ಬಂದು ತೀರ್ಮಾನ ಮಾಡಿಸ್ತೀವಿ. ಇಲ್ಲ, ಅವರು ಪಾಪ ಅವ್ರಿಗೆ ನಮ್ಮ ಹೆಗ್ಡೆಯವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರಿಗೆ ಕೆಲವು ಮಾಹಿತಿ ಕೊರತೆ ಇರ್ಬೋದು, ಅವ್ರನ್ನ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲ, ಯಾರ ವಿರುದ್ಧ ಯಾರ ಪರ ಅಂತ ಈಗ ಅವ್ರು ಬಂದು ವಿರುದ್ಧವಾಗಿರೋ ಹತ್ರ ಮಾತಾಡಿದಾರಲ್ವಾ, ಇವ್ರ ಹತ್ರ ಮಾತಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನು ವಿಚಾರ ಅಂತ ಹೇಳಿ. ಯಾಕಿದು ಇಷ್ಟು ವರ್ಷದ ನೆನಗುದಿಗೆ ಬಿದ್ದಿತ್ತು, ಯಾಕೆ ಕೇಳ್ತಾ ಇದ್ದೀವಿ ಅನ್ನೋದು ಇವರು ಮಾತಾಡಿದ್ರೆ ಇವ್ರು ಕರೆಸ್ತಾರೆ. ಇವ್ರು ಹೋಗಿ ನಾವು ಮಾತಾಡ್ತೀವಿ, ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಹೋಗಿ ಭೇಟಿ ಮಾಡಿ ಮಾತಾಡ್ತಾರೆ. ಸರ್, ನಿನ್ನೆ DKC ಆಪ್ತ ಶಾಸಕರೆಲ್ಲ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್, ಏನಿರ್ಬೋದು ಸರ್? ಏನಿಲ್ಲ, ಆಪ್ತ ಶಾಸಕರಲ್ಲ, ಎಲ್ಲ ಶಾಸಕರು ಆಪ್ತರು ಅಂತಿರಲ್ಲ, ಸರ್ಕಾರದ ಶಾಸಕರು ನಾವೆಲ್ಲ ಮೊದಲು ಸೇರ್ತಾ ಇದ್ದು. ಇವ್ರು ಮುಖ್ಯಮಂತ್ರಿ ಆದ್ಮೇಲೆ ಒಂದು ಬಾರಿ ನಾವೆಲ್ಲ ಸೇರೋಣ ಅಂತಕ್ಕಂಥದ್ದನ್ನ ಹೇಳಿದ್ರು. ಆಯ್ತಪ್ಪ ಅಂತ ಹೇಳಿ ಹೋಗಿದ್ದ. ಉದಯ್ ಅವ್ರು ಕರೆದಿದ್ರು, ನಾವೆಲ್ಲ ಹೋಗಿದ್ದ. ಚರ್ಚೆ ಮಾಡಿದ್ರು, ಊಟ ಮಾಡೋದು, ತಿಂಡಿ ತಿಂದೋ, ಮಿಕ್ಕಿದೆಲ್ಲ ಮಾಡೋದು. ಇನ್ನೇನು ಮಾಡೋದಲ್ಲಿ? ಯಾವ ಪಾಲಿಟಿಕ್ಸ್ ಅಂತ ಚರ್ಚೆ ಮಾಡುವ? ಅಲ್ಲಿ ಪಾಲಿಟಿಕ್ಸ್ ಚರ್ಚೆ ಮಾಡೋ ವೇದಿಕೆ ಅಲ್ಲ ಬರೀ. ಯಾವುದು ಚರ್ಚೆ ಆಗಲಿಲ್ಲ, ಸುಮ್ಮನೆ ಒಂದು ಗೆಟ್ ಟುಗೆದರ್ ಅಷ್ಟೇ. ನಾವೆಲ್ಲ ಸೇರಿ ಅಭಿವೃದ್ಧಿ ಚರ್ಚೆ ಮಾಡಿದ್ರೆ ಮುಖ್ಯಮಂತ್ರಿಗಳನ್ನ ಕರೆಸ್ತಿದ್ವಿ ನಾವು. ಅದರಿಂದ ನಾವೇ ಮಾತಾಡ್ತೀವಿ. ಧನ್ಯವಾದ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.